ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಡಾಕ್ಟರ್ ಎಸ್ ಡಿ ಶರಣಪ್ಪ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಗರ ಪೊಲೀಸ್ ಆಯುಕ್ತರು ಒಂದು ಸಂದೇಶ ವಿದ್ಯಾರ್ಥಿಗಳಿಗೋಸ್ಕರ. ಎಲ್ಲರಿಗೂ ನಮಸ್ಕಾರ. ಲೋಕ ಶಿಕ್ಷಣ ಟ್ರಸ್ಟ್ ನ ಕರ್ನಾಟಕದ ಹೆಮ್ಮೆಯ ಮತ್ತು ಜನಪ್ರಿಯ ದಿನಪತ್ರಿಕೆಯಾದ ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿ ಆಯೋಜಿಸಿರುವ ತುಂಬಾ ಅರ್ಥಪೂರ್ಣವಾಗಿರುವ ಆರೋಗ್ಯ ಮತ್ತು ಶಿಕ್ಷಣ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಾನ್ಯರೇ, ಮಹನೀಯರೇ, ಈ ಮೇಳದಲ್ಲಿ ಆಯೋಜಿಸುತ್ತಿರುವ ಪಾಲ್ಗೊಳ್ಳುತ್ತಿರುವ ಎಲ್ಲ ಆಸ್ಪತ್ರೆಯ ಮತ್ತು ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಎಲ್ಲ ವಿದ್ಯಾರ್ಥಿನಿಯರೇ, ತುಂಬಾ ಸಂತೋಷ. ಒಂದು ಸುಭದ್ರ ಸ್ವಾಸ್ಥ್ಯ, ಶಾಂತಿ ಮತ್ತು ಪ್ರಗತಿಪರ ಸಮಾಜ ಆಗ್ಬೇಕಂದ್ರೆ ಅದಕ್ಕೆ ಎರಡು ಪ್ರಮುಖ ಆಧಾರ ಸ್ತಂಭ ಅಂದ್ರೆ ಆರೋಗ್ಯ ಮತ್ತು ಶಿಕ್ಷಣ. ಆ ಎರಡು ವಿಚಾರಗಳ ಮೇಲೆ ಇವತ್ತು ಸಂಯುಕ್ತ ಕರ್ನಾಟಕ ಒಂದು ಶಿಕ್ಷಣ ಮತ್ತು ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಾನು ಎಂಟೈರ್ ತಂಡಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಂದೊಂದು ಮೆಮರಿ ಇರುತ್ತೆ, ಒಂದೊಂದು ಸ್ವೀಟ್ ಮೆಮರಿ. ನನಗೆ ಸಂಯುಕ್ತ ಕರ್ನಾಟಕದ ಸ್ವೀಟ್ ಮೆಮರಿ ಅಂತಂದ್ರೆ ನಂದು ಇದೇ ಆಳಂದ್ ತಾಲೂಕಿನ ಖಜೂರಿ ಗ್ರಾಮ. ಫಸ್ಟ್ ಕನ್ನಡದ ಲೈಫ್ ಅಲ್ಲಿ ನೋಡಿದ ನ್ಯೂಸ್ ಪೇಪರ್ ಅಂತಂದ್ರೆ ಸಂಯುಕ್ತ ಕರ್ನಾಟಕ. ಅದು ನಮ್ಮ ಅಜ್ಜ ಯಾವ್ದಾದ್ರು ಬಸ್ ಬರ್ಬೇಕಾದ್ರೆ ಸಂಯುಕ್ತ ಕರ್ನಾಟಕ, ಅದು ಒಂದು ದಿನ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಆಗೋರು ಅವ್ರು. ನಮ್ ತಂದೆನೂ ಹಂಗೆ, ಸಂಯುಕ್ತ ಕರ್ನಾಟಕ ಅದು ಊರಿಗೆ ಬೆಳಿಗ್ಗೆ ಬರ್ಬೇಕು, ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಆಗೋದು. ಬೆಳಿಗ್ಗೆ ಎದ್ದು ಅದು ಓದಿದ ನಂತರನೇ ಮುಂದಿನ ಕಾರ್ಯಕ್ರಮ. ಒಂದು ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ವಿನಂತಿ ಏನಂತಂದ್ರೆ, ದೇರ್ ಇಸ್ ಎ ಲಾಟ್ ಟು ಲರ್ನ್ ಫ್ರಮ್ ಎವ್ರಿಬಡೀಸ್ ಲೈಫ್. ಅದರಲ್ಲಿ ದ ಜರ್ನಿ ಆಫ್ ಸಂಯುಕ್ತ ಕರ್ನಾಟಕ, ದಟ್ ಇಟ್ ಸೆಲ್ಫ್ ಇಸ್ ಎ ಇನ್ಸ್ಪೈರಿಂಗ್ ಜರ್ನಿ. ತಮಗೆಲ್ಲ ಗುರ್ತಿದೆ ಯಾವ ರೀತಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಮಾಧ್ಯಮ ಲೋಕದಲ್ಲಿ ಬದಲಾವಣೆಯನ್ನು ತಂದಿದೆ. ಡಿಜಿಟಲ್ ಮೀಡಿಯಾ ಇರಬಹುದು, ನಾನಾ ರೀತಿಯ ಬದಲಾವಣೆಗಳನ್ನು ತಂದಿದೆ. ಅದರಲ್ಲಿಯೂ ಕೂಡ ಇವರ ಏನು ಒಂದು ಧ್ಯೇಯ ವಾಕ್ಯ ಇದೆ, ಅದರ ತಕ್ಕಂತೆ ಅವರು ಅವರ ಉದ್ದೇಶಗಳನ್ನ ಇಟ್ಕೊಂಡು ಬರುವ ಅಡಚಣೆಗಳನ್ನ, ಚಾಲೆಂಜಸ್ ಗಳನ್ನ ಮಿಟ್ಟಿ ಈಗ 100ರ ಸಂಭ್ರಮದತ್ತ ದಾಟ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನಮ್ಮ ಭಾಗ ಏನಿದೆ ಕಲ್ಯಾಣ ಕರ್ನಾಟಕ, ಇಟ್ ಹ್ಯಾಸ್ ಅಂಪ್ಟೀನ್ ಪೊಟೆನ್ಶಿಯಲ್, ಸಿಕ್ಕಾಪಟ್ಟೆ ಪ್ರತಿಭೆ ಇದೆ. ಅದಕ್ಕೆ ತಮ್ಮ ಎದುರುಗಡೆ ಈಗಲೇ 6 ಜನ ಏನು ಪ್ರತಿಭೆ ಪಡೆದಿರು, ದೇ ಆರ್ ನಾಟ್ ಓನ್ಲಿ ಎಕ್ಸಾಂಪಲ್ಸ್, ಪ್ರೌಡ್ ಸಿಟಿಜನ್ಸ್ ಆಫ್ ಸನ್ಸ್ ಆರ್ ಡಾಟರ್ಸ್ ಆಫ್ ಕಲಬುರ್ಗಿ. ದೇ ಆರ್ ಪ್ರೌಡ್ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಕರ್ನಾಟಕ, ಪ್ರೌಡ್ ಸನ್ಸ್ ಅಂಡ್ ಡಾಟರ್ಸ್ ಆಫ್ ದಿಸ್ ಇಂಡಿಯಾ. ನೀವು ಬೆಂಗಳೂರು ಹೋಗಿ ನೋಡಿ ಕೇಳಿ, ಶೇಖರ್ ಪಾಟೀಲ್ ಅಂದ್ರೆ ಯಾರಂತ ಹೇಳ್ತಾರೆ, ಸ್ಪರ್ಶ್ ಹಾಸ್ಪಿಟಲ್ ಅಂದ್ರೆ ಯಾರು ಹೇಳ್ತಾರೆ, ಯುನೈಟೆಡ್ ಹಾಸ್ಪಿಟಲ್. ವಿ ಫೀಲ್ ಸೋ ಪ್ರೌಡ್, ಸೋ ಹ್ಯಾಪಿ. ನಮ್ಮವರು ರಾಜ್ಯದ ರಾಜಧಾನಿಯಲ್ಲಿ ತಮ್ಮ ಒಂದು ಸೇವೆಯನ್ನ ಮಾಡುದ್ರ ಮುಖಾಂತರ ಜನರ ಮನವನ್ನ ಗೆದ್ದಿದ್ದಾರೆ. ವೈ ದಿಸ್ ಮೇಳ ಈಸ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಆಸ್ ಎ ಸೆಡ್, ದೇರ್ ಇಸ್ ಇಮ್ಮೆನ್ಸ್ ಪೊಟೆನ್ಶಿಯಲ್. ನಮ್ಮ ಹತ್ರ ಸಿಕ್ಕಾಪಟ್ಟೆ ಸಾಮರ್ಥ್ಯ ಇದೆ. ಈ ಒಂದು ಮೇಳ, ಇಟ್ ಶುಡ್ ಆಕ್ಟ್ ಆಸ್ ಎ ಬ್ರಿಡ್ಜ್ ಟು ಫಿಲ್ ದ ಗ್ಯಾಪ್ ವೇರ್ ವಿ ಆರ್ ಅಂಡ್ ವೇರ್ ವಿ ಕುಡ್ ಬಿ. ನಾವು ಯಾವ ಮಟ್ಟಕ್ಕೆ ಬೆಳೆಯಬಹುದು, ಈಗ ಯಾವ ಮಟ್ಟದಲ್ಲಿ ಇದ್ದೀವಿ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಒಂದು ಅರ್ಥಪೂರ್ಣವಾದ ಒಂದು ವೇದಿಕೆಯನ್ನ ಸಂಯುಕ್ತ ಕರ್ನಾಟಕ ನೀಡಿದೆ. ತಮ್ಮಲ್ಲಿ ವಿನಂತಿ ಏನಂತಂದ್ರೆ, ಯುವರ್ ಲೈಫ್ ವಿಲ್ ಚೇಂಜ್ ಓನ್ಲಿ ಬೈ ಡಿಟರ್ಮೈನ್ಡ್ ಹಾರ್ಡ್ ವರ್ಕ್ ಅಂಡ್ ಡಿಸಿಪ್ಲಿನ್ಡ್ ಡಿಸಿಷನ್ ಮೇಕಿಂಗ್. ಡಿಟರ್ಮೈನ್ಡ್ ಹಾರ್ಡ್ ವರ್ಕ್ ಅಂಡ್ ಡಿಸಿಪ್ಲಿನ್ ಡಿಸಿಷನ್ ಮೇಕಿಂಗ್. ಪ್ರತಿ ಹಂತದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸುತ್ತೆ,
ನಿಮ್ಮ ಬದುಕಿನ ಒಂದು ದಡವನ್ನ ನಿರ್ಧರಿಸುತ್ತೆ. ನಾವು ಈ ಮಟ್ಟಕ್ಕೆ ಬೆಳೆದೀವಿ ಅಂತಂದ್ರೆ ಫೌಜಿ ಅವ್ರು ಹೇಳಿದ್ರು ಯಾವ ರೀತಿ ಇಲ್ಲೇ ಓದಿ ಇಲ್ಲಿಯವರೇ ಜಿಲ್ಲಾಧಿಕಾರಿ ಆಗ್ಬೇಕಂತ. ಈಗ ಆಲ್ರೆಡಿ ಅವ್ರು ಇಲ್ಲಿಯವ್ರ ತರನೇ ಇದ್ದಾರೆ. ಈಸ್ ಆಲ್ರೆಡಿ ಲೈಕ್ ಕಲಬುರ್ಗಿಯನ್ನು ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. 10th ಆಗ್ಲಿ 12th ಆಗ್ಲಿ BSc ಅಗ್ರಿ ಆಗ್ಲಿ ಓದ್ಬೇಕಾದ್ರೆ ಯಾವತ್ತು UPSC ಓದ್ತೀನಿ, IAS IPS ಎಕ್ಸಾಮ್ ಓದಿ ಪಾಸ್ ಆಗ್ತೀನಿ ಅಂತ ಕನ್ಸಲ್ಲೂ ನೆನೆಸಿರ್ಲಿಲ್ಲ. ಸ್ಮಾಲ್ ಡಿಸಿಷನ್ಸ್ ವಿಚ್ ಐ ಟುಕ್ ಇನ್ ಮೈ ಲೈಫ್ ದಟ್ ಚೇಂಜ್ ದ ಕೋರ್ಸ್ ಆಫ್ ಮೈ ಲೈಫ್. MSc ಅಗ್ರಿ ಓದ್ಬೇಕಾದ್ರೆ ಸೆಕೆಂಡ್ ಇಯರ್ ಇದ್ದಾಗ UPSC ಬರಿಬೇಕಂದೆ. ಅವಾಗ ಮತ್ತೆ ಎಕ್ಸಾಮ್ ಬರಿಬೇಕಾದ್ರೆ ಸ್ಕಾಲರ್ಶಿಪ್ ಬಗ್ಗೆ ಆಸೆ ಪಟ್ಟೆ. ಸ್ಕಾಲರ್ಶಿಪ್ IRA ಎಕ್ಸಾಮ್ ಸ್ಕಾಲರ್ಶಿಪ್ ಪಡೆದು ಡೆಲ್ಲಿಗೆ ಹೋಗಿ PhD ಓದ್ತಾ ಇರಬೇಕಾದ್ರೆ ವಿತೌಟ್ ಕೋಚಿಂಗ್ UPSC ಬರದೆ 2ನೇ ಅಟೆಂಪ್ಟ್ ಅಲ್ಲಿ IPS ಆಯ್ತು. ಇಫ್ ಐ ಹ್ಯಾಡ್ ನಾಟ್ ಟೇಕನ್ ದಟ್ ಡಿಸಿಷನ್ ಇನ್ ಮೈ ಲೈಫ್ ಮೋಸ್ಟ್ಲಿ ಇಲ್ಲಿ ಬರ್ತಾ ಇರಲಿಲ್ಲ. ತಮ್ಮಲ್ಲಿ ವಿನಂತಿ ಏನಂತಂದ್ರೆ ಈ ಹಾಲಲ್ಲಿ ಏನು ತಾವು ಕೊಡ್ತಿದ್ದೀರಿ, ದೇರ್ ಆರ್ ಮೆನಿ ಡಾಕ್ಟರ್ಸ್, ಮೆನಿ ಸೈಂಟಿಸ್ಟ್, ಮೆನಿ IAS IPS, ಬೆಸ್ಟ್ ಟೀಚರ್ಸ್, ಬೆಸ್ಟ್ ರಿಸರ್ಚ್, ಎಲ್ಲಾ ರೀತಿಯ ಒಂದು ಪ್ರತಿಭೆಯ ಇರುವಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವಿದ್ದೀರಿ. ಅವಶ್ಯಕತೆ ಇರುವಂತದ್ದು ನಿಮ್ಮಲ್ಲಿರುವ ಪ್ರತಿಭೆ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಹಾರ್ವೆಸ್ಟ್ ಇಟ್ ಟು ದಿ ಫುಲ್ಲೆಸ್ಟ್. ಡೋಂಟ್ ರಿಪೆಂಟ್ ಲೇಟರ್. ಒಂದು ವೇಳೆ ತಾವು ಅದನ್ನ ಸರಿಯಾದ ಸಮಯಕ್ಕೆ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಲೈಫ್ ಟೈಮ್ ಇಟ್ ವಿಲ್ ಬಿ ಎ ರಿಗ್ರೆಟ್ಫುಲ್ ಇವೆಂಟ್. ಅದಕ್ಕೆ ಹೇಳ್ತಾ ಇದ್ದೀನಿ, ಲೈಫ್ ಇಸ್ ಎ ವಂಡರ್ಫುಲ್ ಜರ್ನಿ. ಮೇಕ್ ರೈಟ್ ಡಿಸಿಷನ್ಸ್. ನಿಮ್ಮ ಭವಿಷ್ಯನು ಕೂಡ ಸದೃಢವಾಗಿ ಬೆಳಿಬೇಕಾದ್ರೆ ಅಲಾಂಗ್ ವಿತ್ ಯುವರ್ ಡಿಸಿಪ್ಲಿನ್ಡ್ ಡಿಸಿಷನ್ ಮೇಕಿಂಗ್ ಅಥವಾ ಡಿಟರ್ಮೈನ್ಡ್ ಹಾರ್ಡ್ ವರ್ಕ್, ದೇರ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಟು ಗಾರ್ಡ್ ಯುವರ್ ಸೆಲ್ಫ್ ಫ್ರಮ್ ಡಿಸ್ಟ್ರಾಕ್ಷನ್ಸ್. ಈಗಿನ ಸಮಯದಲ್ಲಿ ದೇರ್ ಆರ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ಸ್. ಯುವರ್ ಮೊಬೈಲ್ ಫೋನ್, ಟೆಲಿವಿಷನ್, ಸೋಷಿಯಲ್ ಮೀಡಿಯಾ, ಡ್ರಗ್ಸ್. You need to make mindful guarding yourself against all these distractions. If you guard yourself from distractions, if you make right decisions, no dream is unachievable. I wish each one of you to fulfill each and every dream so that you become proud sons and daughters of not only Kalaburgi, not only this state and also the entire world. We want to see the names of you be seen, heard across the globe. I wish each one of you a very, very bright and successful future ahead. ನಾನು ಹೇಳಿದಾಗೆ ಒಂದು ಸುಭದ್ರ, ಶಾಂತ, ಸ್ವಾಸ್ಥ್ಯ, ಪ್ರಗತಿಪರ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಯಾವ ರೀತಿ ಆರೋಗ್ಯ ಶಿಕ್ಷಣದ ಅವಶ್ಯಕತೆ ಇದೆ, ಅದರ ಒಂದು ತುಂಬಾ ಪ್ರತಿಫಲ ಪಡೆಯುವಂತ ಇಲಾಖೆ ಅಂದರೆ ಆರಕ್ಷಕ ಇಲಾಖೆ. ಇದು ಆಟೋಮೆಟಿಕ್ ಎಜುಕೇಶನ್ ಜಾಸ್ತಿ ಆದರೆ, ಒಂದು ಸ್ವಾಸ್ಥ್ಯದ ಸಮಾಜ ಕ್ರಿಯೇಟ್ ಆದರೆ ಅಪರಾಧಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅವಾಗ ಒಂದು ಸಾಮರಸ್ಯದ ಸದೃಢ ಭವಿಷ್ಯ ಸಮಾಜ ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಒಂದು ವೇದಿಕೆ ದೀಪ ಹಾಕ್ಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.